ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಹೇಗೆ ವಿಡಿಯೋನ ಶುರು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ, ಬಟ್ ತುಂಬಾ ಖುಷಿ ಇದೆ. ನಾನು ಮೊದಲು ರಾಯರಿಗೆ ತುಂಬ ತುಂಬ ಧನ್ಯವಾದಗಳನ್ನ ಹೇಳ್ತೀನಿ. ರಾಯರು, ರಾಮಪ್ಪ, ರಾಮದೇವರು ಅಂತ ಹೇಳ್ತೀನಿ. ಸೊ ಶ್ರೀರಾಮಚಂದ್ರ, ಹಾಗೆ ಹನುಮದೇವರು, ಹಾಗೆ ನಮ್ಮ ಮನೆ ದೇವರಾದ ವೆಂಕಟರಮಣ ಸ್ವಾಮಿ, ರಂಗನಾಥ ಸ್ವಾಮಿ, ಎಲ್ಲ ದೇವರು ನನಗೆ ಕಣ್ಮುಂದೆ ಬಂದಂಗೆ ಆಗ್ಬಿಡುತ್ತೆ ಒಂದು ಕ್ಷಣಕ್ಕೆ. ಸೊ ಆಲ್ರೆಡಿ ನಿಮಗೆ ಟೈಟಲು ಟಮ್ನೈಲ್ ನೋಡಿ ಗೊತ್ತಾಗಿರುತ್ತೆ. ಎಲ್ಲ ಹೆಣ್ಮಕ್ಳು ತುಂಬ ದಿನಗಳಿಂದ ಕಾಯ್ತಾ ಇರ್ತಾರೆ. ಅವರವರ ಜೀವನದಲ್ಲಿ ಮದುವೆ ಆದ ನಂತರ ಮಗುಗೋಸ್ಕರ ಒಂದು ಕಾಯುವ ಕ್ಷಣ ಹೇಗಿರುತ್ತೆ ಅಂತ ಅಂದರೆ ನಿಜವಾಗ್ಲೂ ಅದು ಹೇಳೋದಕ್ಕೆ ಅಸಾಧ್ಯ ಅಂತ ಹೇಳಬಹುದು. ಆ ದಿನವನ್ನು ನಮ್ಮ ಜೀವನದಲ್ಲಿ ಮದುವೆ ಆದಮೇಲೆ ಕೆಲವೊಂದು ಕ್ಷಣಗಳನ್ನ ಮರೆಯೋದಕ್ಕಾಗೋದಿಲ್ಲ. ಅದರಲ್ಲಿ ಈ ಒಂದು ದಿನವೂ ಒಂದು, ಅದು ಮೆಮೊರಿಯಬಲ್ ಆಗಿರಲಿ ಅಂತ ಅಂದ್ಬಿಟ್ಟು ನಾನು ಈ ಒಂದು ಟೆಸ್ಟನ್ನು ನಾನು ಮಾಡಿ ಅದನ್ನು ವಿಡಿಯೋ ಮುಖಾಂತರ ಅಪ್ಡೇಟ್ ಮಾಡ್ತಾ ಇರೋದು ಅಷ್ಟೇ. ಸೊ ಎಲ್ಲ ದೇವ್ರು ನಂಬಿ ಜನಗಳು ನಂಬದೇ ಇದ್ದರು, ದೇವರು ಒಂದಲ್ಲ ಒಂದು ದಿನ ಒಳ್ಳೇದು ಮಾಡೇ ಮಾಡ್ತಾರೆ. ಸೊ ನಮ್ಮ 6 ವರ್ಷದ ಕನಸು ನನಸಾದ ಈ ಒಂದು ದಿನ, ಅದು ಶನಿವಾರನೇ ಆಗಿದೆ. ನಾನು ಹೋಗಿ ತಿರುಪತಿಗೆ ಮುಡಿ ಕೊಟ್ಟು ಬಂದ ಮೇಲೆ ಏನಕ್ಕೆ ನಿಮ್ಮ ಕನಸು ನನಸಾದ್ಮೇಲೆ ವೀಡಿಯೋ ಮಾಡಿ ಹಾಕಿ ಅಂತಿದ್ರಿ. ಸೊ ಈ ಒಂದು ರೀಸನ್ಗೋಸ್ಕರ ನಾನು ಮುಡಿಯನ್ನು ಕೊಟ್ಟಿದ್ದು. ನನ್ನ ಕನಸು ನೆರವೇರಿದೆ. ಸೊ ಆದಷ್ಟು ಎಲ್ಲರಿಗೂ ಒಳ್ಳೆಯದಾಗಲಿ. ಯಾರೂ ಸಹ ಬೇಜಾರು ಮಾಡ್ಕೋಬೇಡಿ ಇನ್ನೂ ಆಗಿಲ್ಲ ಅಂತ. ನಿಜ, ಖಂಡಿತವಾಗ್ಲೂ ದೇವ್ರನ್ನ ನಂಬಿ ನಮ್ಮ ಹಣೆ ಬರದಲ್ಲಿ ಬರೆದಿದ್ರೆ ದೇವರು ನಮ್ಗೆ ಅದನ್ನು ಕೊಟ್ಟೇ ಕೊಡ್ತಾನೆ. ಈ ದಿನವನ್ನು ಮರೆಯೋದಕ್ಕೆ ಆಗೋದಿಲ್ಲ. ಇನ್ನು ಈ ಒಂದು ದಿನದಿಂದ ನನ್ನ ಜೀವನದಲ್ಲಿ ದಿನಗಳು ಬೇರೆ ಥರ ಹೋಗುತ್ತೆ, ಅಂದರೆ ರುಟೀನ್ಗಳು. ಸೊ ಅದನ್ನು ಒಳ್ಳೆಯದಾಗಿ ನಾನು ಯೂಟ್ಯೂಬಲ್ಲಿ ವಿಡಿಯೋ ಮಾಡಿ ಹಾಕೋಣ ಇನ್ಮೇಲೆ ಅಂತ ಅಂದ್ಬಿಟ್ಟು ವಿಡಿಯೋ ಎಲ್ಲ ಕ್ಯಾಪ್ಚರ್ ಮಾಡ್ಕೋತೀನಿ. ಆದಷ್ಟು ಪ್ರೆಗ್ನೆನ್ಸಿಯಲ್ಲಿ ಯಾವ ರೀತಿ ಇರಬೇಕು, ಯಾವ ರೀತಿ ಫುಡ್ಡನ್ನು ತಗೋಬೇಕು, ಏನು ಎತ್ತ ಅಂತ ಅಂದ್ಬಿಟ್ಟು ಇನ್ನು ಮುಂದಿನ ದಿನಗಳು ವಿಡಿಯೋನ ಹಾಕ್ತಾ ಹೋಗ್ತೀನಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.